ಶಾಂತಿ. ಹಾಂ ರೀ, ಎದ್ರಾ? ಕಾಫಿ ತಗೊಂಡು ಬರ್ತೀನಿ ರೀ. ಕಾಫಿ ಇರಲಿ ಬಿಡು. ಏನು ನನ್ನ ಎಪ್ಸೋದು ಹಂಗೆ ಓಡೋಗ್ಬಿಟ್ಟಿದ್ಯಾ? ಅಲ್ಲ, ಏನು ನಿಮ್ಮ ಅಪ್ಪ ಅಮ್ಮ ಬರ್ತಾರೆ ಅಂತ ಖುಷಿನಾ? ಹಾಂ ರೀ, ಬೆಳಗ್ಗೆಯಿಂದ ಕಾಯ್ತಾ ಇದ್ದೀನಿ. ಯಾವಾಗ ಬರ್ತಾರೆ ಯಾವಾಗ ಬರ್ತಾರೆ ಯಾವಾಗ ಬರ್ತಾರೆ ಅಂದ್ಕೊಂಡು. ಎಷ್ಟು ಗಂಟೆಗಿದ್ದೆ? ಆರಾಮಾಗಿ ಎದ್ದಾಳದಲ್ವ, ಯಾಕೆ ಇಷ್ಟು ಬೇಗ ಎದ್ದಾಳ್ತೀಯಾ? ಅಯ್ಯೋ, ಮಾಮೂಲಿ ರೂಢಿ ಆಗ್ಬಿಟ್ಟಿದೆ ರೀ. ಎದ್ದು ಎದ್ದು. ಹೋಗ್ಲಿ. ನಾನು ಎದ್ದ ತಕ್ಷಣ ನಿನ್ನ ಮುಖ ನೋಡಬೇಕು ಅಂದ್ಕೊಂಡಿದ್ದೆ. ನೀನು ಎದ್ದು ಹೋಗ್ಬಿಟ್ಟಿದ್ದೆ, ಅದಕ್ಕೆ ಕರೆದೆ. ಇರಿ, ಕಾಫಿ ತೊಗೊಂಡು ಬರ್ತೀನಿ. ಯಾಕಂದರೆ ಕಾಫಿ ಮಾಡಿ ಇಟ್ಟಿದ್ದೀನಿ. ಇನ್ನೇನು ತೊಗೊಂಡು ಬರ್ತೀನಿ. ಕಾಫಿ ಆಮೇಲೆ ಕುಡಿತೀನಿ, ಬಾಯ್ಲಿ ಕೂತ್ಕೋ ಬಾ, ಬಾಯ್ಲಿ. ಹಾಂ ಹಾಂ ಹಾಂ, ಹೇಳ್ರಿ. ಕೈ ಕೊಡಿಲಿ. ಕೈಯಾ? ಯಾಕೆ? ಕೊಡಿಲಿ ಹೇಳ್ತೀನಿ. ಹಾಂ ಸರಿ. ಈ ಕೈನ ಯಾವಾಗಲೂ ಗಟ್ಟಿಯಾಗಿ ಇಟ್ಕೋಬೇಕು, ಮತ್ತೆ ಯಾವತ್ತೂ ಬಿಟ್ಕೊಡ್ಬಾರ್ದು, ಅದಕ್ಕೆ. ಅಯ್ಯೋ, ನನಗೆ ಅಡುಗೆ ಮಾಡಬೇಕು, ನಾಷ್ಟ ರೆಡಿ ಮಾಡಬೇಕು. ನೀವು ಹಿಂಗೆ ಕೈ ಇಟ್ಕೊಂಡಿದ್ರೆ ಯಾರು ಬಂದು ಮಾಡ್ತಾರೆ ಹೇಳಿ? ಯಾರು ಮಾಡ್ತಾರೆ? ನಿನ್ನೆ ದೊಡ್ಡಮ್ಮ ಹೇಳಿಲ್ವಾ ಅಡುಗೆಲ್ಲ ಅಮ್ಮ ಮಾಡಬೇಕು ಅಂತ? ಇವತ್ತು ನಿಮ್ಮ ಅತ್ತೆಯವರೇ ಮಾಡ್ತಾರೆ ಬಿಡು ಎಲ್ಲ. ಅದು ಮಧ್ಯಾಹ್ನಕ್ಕಪ್ಪ, ಈಗ ಕಲ್ಲ ನಮ್ಮ ಅಮ್ಮನವ್ರು ಬಂದಮೇಲೆ. ಅದೆಲ್ಲ ದೊಡ್ಡಮ್ಮ ಹೇಳ್ಕೊತಾರೆ, ಬಾಯ್ಲಿ. ಇನ್ನೂ ಹತ್ರ ಬಾ. ಇಲ್ಲಪ್ಪ, ನಂಗೆ ನಾಚಿಕೆ ಆಗುತ್ತೆ. ಅಯ್ಯೋ, ಗಂಡನ ಹತ್ರ ಇನ್ನು ನಾಚಿಕೆ? ನಾನೇನಾದ್ರೂ ನಿನ್ನ ಹತ್ರ ಕಿಸ್ಕೊಡು ಅಂತ ಹೇಳ್ದ? ಇಲ್ಲ, ಮಡಿ ಮೇಲೆ ಮಲ್ಕೋ, ಒಂದು ಸ್ವಲ್ಪ ಮಾತಾಡಬೇಕು ಅಂತ ಹೇಳಿದೆ, ಅಷ್ಟಕ್ಕೆ ನಾಚ್ಕೋತಾ ಇದೆಯಲ್ಲ? ಹಾಂ. ಇಲ್ಲಪ್ಪ. ಏನು ಹೇಳಿ, ಏನು ಮಾತಾಡಬೇಕು? ಏನಿಲ್ಲ, ನಿಂಗೆ ನೋಡ್ತಾ ಕೂರ್ಬೇಕು ಅನಿಸ್ತಾ ಇದೆ. ನೀವು ಹಿಂಗೆ ನೋಡ್ಕೊಂಡು ಕೂತ್ರೆ ಆಮೇಲೆ ನನ್ನ ಅತ್ತೆಯವ್ರು ಅಷ್ಟೇ. ಅತ್ತೆಯವರು ಏನೀಗ? ಅತ್ತೆ ಒಂದಿನ ಈಗ ನಾನು ಚೇಂಜ್ ಆಗಿಲ್ವಾ, ಹಂಗೆ ಒಂದಿನ ಅತ್ತೆನೂ ಕೂಡ ಚೇಂಜ್ ಆಗ್ತಾರೆ. ಏನು ಭಯಪಡೋ ಅವಶ್ಯಕತೆ ಇಲ್ಲ. ಅಲ್ಲ, ಏನು ಮುಖದಲ್ಲಿ ಕಲೆ! ಯಪ್ಪ ಯಪ್ಪ ಯಪ್ಪ, ದೃಷ್ಟಿ ಆಗುತ್ತೆ ಈ ಮುಖಕ್ಕೆ. ತಾಯಿಯವ್ರು ಬರ್ತಾರೆ ಅಂದಿದ್ದೇ ಖುಷಿ. ಎಷ್ಟು ಖುಷಿ! ಹ್ಞೂ ರೀ, ನನ್ನ ಮದುವೆ ಆದಮೇಲೆ ಇದೇ ಫಸ್ಟ್ ನಮ್ಮ ತಾಯಿಯವ್ರು ಬರ್ತಾ ಇದ್ದಾರೆ. ಖುಷಿ ಆಗದೇ ಇರುತ್ತಾ? ಅಯ್ಯೋ, ಸಾರಿ 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 ಶಾಂತಿ. ಹಂಗೇನಿಲ್ಲ, ನೀವು ಮಾತಾಡ್ಕೊಳ್ಳಿ, ಮತ್ತೆ ಬರ್ತೀನಿ. ಏನಂಗೆ ಇಲ್ಲ ಸಂಧಿ? ಹಾಂ, ಹಾಗೇನಿಲ್ಲ. ಅಲ್ಲ, ನಿಮ್ಮ ಅಮ್ಮ ಬಂದಿರೋದಕ್ಕೆ ಎಷ್ಟು ಖುಷಿನಾ ಅಂತ. ಇಲ್ಲ, ನೀವು ಕೂಡ ಚೇಂಜ್ ಆದ್ರಲ್ಲ, ಅದಕ್ಕೆ ನನಗೆ ತುಂಬ ಖುಷಿ. ನಾನು ಹಿಡಿದು ನಿಲ್ಸೋಕ್ಕೆ ಆಗ್ತಾಯಿಲ್ಲ ಈ ವಿಷಯ. ಭಾಗ್ಯಗೆ ಎಲ್ಲರಿಗೂ ಗೊತ್ತಾದರೆ ಎಷ್ಟು ಖುಷಿ ಆಗ್ತಾಳೆ ಗೊತ್ತಾ ಅವಳು ಕೂಡ. ಭಾಗ್ಯಾಗ ಪಾಪ ಹುಡುಗಿಗೂ ನಾನು ಏನೇನೋ ಬೈದ್ಬಿಟ್ಟಿದ್ದೀನಿ. ಹಾಂ, ನನಗೆ ಅವಳು ತುಂಬ ಹೆಲ್ಪ್ ಮಾಡಿದ್ದಾಳೆ. ನಿಮ್ಮನ್ನು ಸರಿ ಮಾಡೋಕ್ಕೆ ಅವಳು ಕೂಡ ನನಗೆ ಹೆಲ್ಪ್ ಮಾಡ್ತಾ ಇದ್ಲು. ನನ್ನ ಸರಿ ಮಾಡಕ್ಕ? ಏನು ಸರಿ ಮಾಡಕ್ಕೆ? ಅಂದರೆ ನೀವು ಕೆಟ್ಟವರು ಆ ಹುಡುಗಿ ಜೊತೆ ಹಿಂದೆ ಹೋಗ್ತಾ ಇದ್ರಲ್ಲ, ಅದೆಲ್ಲ ನನಗೆ ಗೊತ್ತಿದ್ದೆ. ಅವಳ ಹತ್ರ ಹೇಳ್ಕೊತಾ ಇದ್ದೆ. ಅವಳು ಹಿಂಗೆ ಮಾಡು ಅಂತ ಹೇಳ್ತಿದ್ಲು. ನಾನು ಯಾವುದೂ ಮಾಡ್ತಾ ಇದ್ದಿಲ್ಲ, ಆದರೆ ತುಂಬ ಹೇಳ್ಕೊಟ್ಟಿದ್ಲು ಪಾಪ. ಹೋಗ್ಲಿ ಬಿಡು. ಈಗ ನನಗೆ ಬುದ್ಧಿ ಬಂದಿದ್ದಲ್ಲ, ನನಗೆ ಈ ಥರ ಆಗಬೇಕು ಅಂತಿತ್ತು, ಈ ಥರ ಆಗಿ ನನಗೆ ಬುದ್ಧಿ ಬರಬೇಕು ಅಂತಿತ್ತೇನೋ, ಆಗಿದೆ. ರೀ, ನಾನು ಇನ್ನೊಂದು ಹೇಳ? ಹೇಳೇನು? ಅದು ನೀವು ಪ್ಯಾಂಟಲ್ಲಿ ರೆಡ್ ಕಲರ್ದು ಖರ್ಚಿಪ್ ಸಿಕ್ಸ್ಕೋತೀರಲ್ಲ ಯಾವಾಗ್ಲೂ, ಅದು ತೆಗ್ದುಬಿಡ್ತೀರಾ? ಇವತ್ತು ನಮ್ಮ ಅಪ್ಪ ಅಮ್ಮ ಬರ್ತಾ ಇದ್ದಾರಲ್ವಾ, ಅವ್ರ ಮುಂದೆ ಒಂದು ಸ್ವಲ್ಪ ನೀಟಾಗಿರ್ತೀರಾ? ನೀಟಾಗಿ ಇದ್ದೀನಲ್ಲ, ಅಷ್ಟೇ ತಾನೇ. ಆಯ್ತು ಬಿಡು. ಏನೇನು ಆಸೆಗಳಿದೆ ನಿಮಗೆ? ನನಗೆ ಏನೂ ಆಸೆ ಇಲ್ಲ. ನೀವು ನನ್ನ ಜೊತೆ ಚೆನ್ನಾಗಿರಬೇಕು, ಅತ್ತೆಯವರು ನನ್ನ ಜೊತೆ ಚೆನ್ನಾಗಿರಬೇಕು, ಈ ಮನೇಲಿ ಎಲ್ಲರೂ ಖುಷಿ ಖುಷಿಯಿಂದ ಆಗಿರಬೇಕು, ಒಬ್ರಿಗೊಬ್ರು ನೋಡಿಕೊಂಡು ಅನುಸರಿಸ್ಕೊಂಡು. ಅವ್ರಿಗೆ ಎಷ್ಟು ಈಗೆಲ್ಲ ಫ್ಯಾಮಿಲಿಗಳು ಇರುತ್ತಲ್ಲ, ಆ ಥರ ನೀಟಾಗಿ ಚೆನ್ನಾಗಿರಬೇಕು. ನೀವು ಕುಡಿಬಾರ್ದು. ಅಯ್ಯೋ, ಅದೊಂದು ಮಾತ್ರ ಬಿಟ್ಟಿರೋಕ್ಕಾಗಲ್ಲ ಶಾಂತಿ. ಏನ್ರಿ ಇಷ್ಟೆಲ್ಲ ಮಾಡಿದ್ದೀರಾ, ಈ ಕುಡಿಯೋದು ಮಾತ್ರ ಬಿಡೋಕ್ಕಾಗಲ್ಲ ಅಂತ ಹೇಳ್ತಿದ್ದೀರಲ್ಲ? ಏನು, ಒಂದು ಸ್ವಲ್ಪ ಕಂಟ್ರೋಲ್ ಮಾಡಿರಿ. ಶಾಂತಿ, ನನಗೆ ಕುಡಿಯೋದು ಅಂದರೆ ನಿನಗೆ ಗೊತ್ತಲ್ಲ, ಡೈಲಿ ಒಂದು ಸ್ವಲ್ಪ ಆದರೂ ಕುಡಿಬೇಕು, ಇಲ್ಲಾಂದರೆ ನನಗೆ ಸಮಾಧಾನ ಆಗೋದಿಲ್ಲ. ನಿನಗಿಷ್ಟ ಇಲ್ಲಾಂದರೆ ನಾನು ನಿಧಾನ ಕಮ್ಮಿ ಮಾಡ್ತೀನಿ, ಸಡನ್ನಾಗಿ ಬಿಡು ಅಂದರೆ ಬಿಡೋಕ್ಕಾಗಲ್ಲ ಶಾಂತಿ. ಅರ್ಥ ಮಾಡ್ಕೋತೀಯಲ್ವಾ? ಇದೆಲ್ಲ ಗೊತ್ತಿರುತ್ತೆ ಅಲ್ಲ. ನಾನು ಕುಡಿಯೋದು ಬಿಡ್ತೀನಿ, ನನ್ನ ಪ್ರೀತಿ ಅಂತಿಗೋಸ್ಕರ ನಾನು ಕುಡಿಯೋದು ಬಿಡ್ತೀನಿ. ಸರಿನಾ? ಆದರೆ ಒಂದೇ ಸಲ ಕುಡಿಯೋದು ಬಿಡೋಕ್ಕಾಗೋದಿಲ್ಲ. ಸರಿ ರೀ, ನಿಧಾನಕ್ಕೆ ಬಿಡಿ, ಆದರೆ ಜಾಸ್ತಿ ಕುಡಿಯೋಕೆ ಹೋಗಬೇಡಿ. ಸರಿ. ಮತ್ತೆ ನಿಂಗೆ ಏನೇನು ಇಷ್ಟ? ಅಂದರೆ ಏನು ಹೇಳ್ತಾ ಇದ್ದೀರಾ? ಈಗ ಒಬ್ರೊಬ್ರಿಗೆ ಒಂದೊಂಥರ ಇಷ್ಟ ಇರುತ್ತೆ ತಿನ್ನೋದ್ರಲ್ಲಾಗಲಿ. ನಿನಗೆ ಈ ಥರ ಇಷ್ಟ, ಈ ಥರ ಡ್ರೆಸ್ ಹಾಕಬೇಕು, ಈ ಸಾರಿ ಕಲರ್ ಇಷ್ಟ, ಅದನ್ನೆಲ್ಲ ಹೇಳು, ಸ್ವಲ್ಪ ತಿಳ್ಕೊತೀನಿ. ಹಾಂ, ನಿಜವಾಗ್ಲೂ? ಏನು ನಿಜವಾಗ್ಲೂ? ಅಲ್ಲ, ನೀವು ನನಗೇನೇನು ಇಷ್ಟ ಅಂತ ತಿಳ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀರಲ್ಲ, ಇದು ಕನಸ ನಿಜನ? ಒಂದು ಅರ್ಥ ಆಗ್ತಾ ಇಲ್ಲ. ಎಲ್ಲ ನಿಜ, ಎಲ್ಲ ನಿನಗೋಸ್ಕರನೇ ನಾನು ಬದಲಾಗ್ತೀನಿ. ನನಗೋಸ್ಕರ ನೀನು ಇಷ್ಟೊಂದು ಮಾಡಿದ್ಯಾ ಅಂದರೆ, ನಾನು ಹಿಂಸೆ ಕೊಡುವಾಗಲೇ ನಿನಗೋಸ್ಕರ ನಾನು ಏನೂ ಮಾಡಲ್ವಾ? ಎಲ್ಲ ನಿನಗೋಸ್ಕರ ನೀನು ಮುಂದೆ. ಮತ್ತು ಏನು ಮತ್ತೇನು? ಮತ್ತು ನಮಗೊಂದು ಫ್ಯಾಮಿಲಿ ಮೆಂಬರ್ ಬೇಕಲ್ವಾ, ಇನ್ನೊಬ್ಬರು. ಇವಾಗಲೇನಾ? ಇವಾಗಲಲ್ಲ, ಇನ್ನೊಂದು ವರ್ಷದಲ್ಲಿ ನಮಗೆ ಬೇಬಿ ಆದರೆ ಎಷ್ಟು ಸಂತೋಷ ಆಗಿರ್ತೀವಿ ಗೊತ್ತಾ? ನಾನು, ನೀನು, ನನ್ನ ಪಾಪು. ಇಷ್ಟು ದಿನ ಈ ಮುಟ್ಟಾಳನಿಗಿದೆಲ್ಲ ಅರ್ಥನೇ ಆಗಿಲ್ಲ ನೋಡು. ಇವಾಗ ನೀನು ಹೇಳು, ನಿಂಗೆ ಏನೇನು ಇಷ್ಟ, ನೀನು ಏನೇನು ತಿನ್ನೋಕೆ ಇಷ್ಟಪಡ್ತೀಯಾ ಅಂತ. ನೀನು ಏನೇನು ಪ್ಲೇಸ್ ನೋಡ್ಬೇಕು ಅಂದ್ಕೊಂಡಿದ್ಯಾ? ನಿನ್ನ ಮದುವೆ ಆದಮೇಲಿಂದ ಎಲ್ಲೂ ಕರ್ಕೊಂಡು ಹೋಗಿಲ್ಲ. ನಾನು ನಿನ್ನೇನೆ ಫಸ್ಟ್ ಟೈಮ್ ಸಿನಿಮಾಗೆ ಕರ್ಕೊಂಡು ಹೋಗಿದ್ದೀನಿ. ಇಷ್ಟ ಆಯ್ತಾ ನಿನ್ನ ಫಿಲಮು? ಹಾಂ, ನಿಮ್ಮ ಜೊತೆ ಕುತ್ಕೊಂಡು ನೋಡಿದೆಲ್ಲ ತುಂಬ ಖುಷಿ ಆಯಿತು. ಅದರಲ್ಲಂತೂ ದೇವರೇ, ನಿಮ್ಮ ಜೊತೆ ಕುತ್ಕೊಂಡಿದ್ದೆ ನನಗೊಂದು ಭಾಗ್ಯ. ನಾನು ಮದುವೆ ಆದಮೇಲಿಂದ ನೀನು ಒಂದು ದಿನ ಆಗಲಿ ಹೊರಗಡೆ ಕರ್ಕೊಂಡು ಹೋಗಿಲ್ಲ ಶಾಂತಿ. ನಿಂಗೆ ಇಷ್ಟ ಆಗಿದ್ದು ಒಂದು ಬಟ್ಟೆ ಆಗಲಿ, ನಿಂಗೆ ಏನಾಗಲಿ ಏನು ಕೊಡಿಸಿಲ್ಲ, ತಿನ್ನೋಕ್ಕಾಗಲಿ. ನಿಂಗೆ ಏನು ಕಷ್ಟ ಸುಖ ಏನು ಕೇಳ್ತಿದ್ದಿಲ್ಲ. ಎಷ್ಟು ನೋವು ಕೊಟ್ಬಿಟ್ಟೆ ಶಾಂತಿ, ನನ್ನ ಸಮಸ್ಬಿಟ್ಟು ಶಾಂತಿ. ಇನ್ನು ಯಾವತ್ತೂ ಆ ಥರ ಮಾಡಲ್ಲ. ಇಲ್ಲ ರೀ, ನಾನು ಎಲ್ಲ ಮಾಡ್ತಿದ್ದೀನಿ. ನೀವು ನನ್ನ ಜೊತೆ ಖುಷಿಯಾಗಿದ್ದರೆ ಸಾಕು, ಅದೇ ನನಗೆ. ಅದಕ್ಕಿಂತ ಏನು ಬೇಕಾಗಿಲ್ಲ.
ಶಾಂತಿ, ಆದಷ್ಟು ಬೇಗ ನಾನು ಒಂದು ಕೆಲಸ ಹುಡುಕ್ತೀನಿ. ನನಗೂ ಕೆಲಸ ಇಲ್ಲದೆ ತಿರುಗಾಡಿ ಅವರು ಒಂಥರ ನನಗೆ ಅಸಹ್ಯ ಅನಿಸ್ಬಿಟ್ಟಿದೆ ನನ್ನ ಮೊದಲು ಲೈಫ್ ನೋಡ್ತಾ ಇದ್ದರೆ. ಇವಾಗ ನಾನು ಸ್ವಲ್ಪ ಕೆಲಸ ಹುಡುಕ್ತೀನಿ. ಕೆಲಸ ಹುಡುಕಿದ ಮೇಲೆ ನಾವು ಮಕ್ಕಳು ಪ್ಲ್ಯಾನಿಂಗ್ ಮಾಡ್ಕೊಳ್ಳೋಣ. ಆಮೇಲೆ ನಮಗೊಂದು ಪುಟ್ಟ ಮಗು, ನಾನು ನೀನು, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಆಯ್ತು ರೀ, ನನಗೆ ಒಪ್ಪಿಗೆ ಇದೆ. ನೀವು ಕೆಲಸ ಹುಡುಕಿ ಆಮೇಲೆ ನೋಡೋಣ. ನಾನು ಫಸ್ಟ್ ಹೊರಗಡೆ ಕೆಲಸ ಹುಡುಕ್ತೀನಿ. ಇವತ್ತು ನಿಮ್ಮ ಅಪ್ಪ ಅಮ್ಮ ಬಂದೋಗ್ಲಿ, ನಾಡ್ದಿಂದ ಹೋಗಿ ಕೆಲಸ ಹುಡುಕ್ತೀನಿ. ಹುಷಾರು ರೀ, ಮತ್ತೆ ನೀವು ಕೆಟ್ಟ ಕೆಲಸ ಮಾಡೋಕೆ ಹೋಗಬೇಡಿ. ಅಯ್ಯೋ, ನಿನ್ನ ಮೇಲೆ ಆಣೆಗೂ ಇಲ್ಲ. ಆ ದೇವ್ರ ಮೇಲೆ ಆಣೆಗೂ ನಾನು ಈ ಥರ ಕೆಲಸ ಕಿಡಿಯೋದಿಲ್ಲ, ಸರಿನಾ? ನನ್ನ ಮುದ್ದು ಗಂಡ ರೀ, ನನಗೊಂದು ಆಸೆ ಇದೆ. ಏನು ಗೊತ್ತಾ? ಏನು ಹೇಳು. ನನಗೆ ನಿಮ್ಮ ಜೊತೆ ಒಂದೇ ಒಂದು ಡ್ಯಾನ್ಸ್ ಮಾಡಬೇಕು ಅಂತ ತುಂಬ ಆಸೆ ರೀ. ಅಯ್ಯೋ, ಡ್ಯಾನ್ಸಾ? ನನಗೆ ಡ್ಯಾನ್ಸ್ ಎಲ್ಲ ಮಾಡೋಕ್ಕೆ ಬರಲ್ಲಪ್ಪ. ಪ್ಲೀಸ್ ರೀ, ನನಗೋಸ್ಕರ ಒಂದೇ ಒಂದು ಸಲ ಮಾಡಿರಿ. ಇದು ನನ್ನ ಎಷ್ಟೋ ದಿನಗಳ ಆಸೆ. ನಾನು ಟಿ ವಿ ನೋಡ್ತಾ ಇರ್ತೀನಿ, ಅವರೆಲ್ಲ ಎಷ್ಟು ಗಂಡ ಹೆಂಡತಿ ಎಲ್ಲ ಚೆನ್ನಾಗಿರ್ಬೇಕಾದ್ರೆ ನಾನು ನನ್ನ ಗಂಡನ ಜೊತೆ ಯಾವಾಗ ಈ ಥರ ಡ್ಯಾನ್ಸ್ ಮಾಡ್ಕೊಂಡಿರ್ತೀನೋ, ಯಾವಾಗ ಖುಷಿಯಿಂದ ಇರ್ತೀನೋ, ಎಲ್ಲ ವಿಷಯ ಯಾವಾಗ ಶೇರ್ ಮಾಡ್ತೀನೋ, ಯಾವಾಗ ಅರ್ಧ ಗಂಟೆ ಮಾತಾಡ್ತೀನೋ, ಈ ಥರ ತೊಡೆ ಮೇಲೆ ಮನ್ಸ್ಕೊಂಡಿದ್ದೀರಲ್ಲ, ಈ ಥರನೂ ಆಸೆ ಆಗಿದೆ. ಈ ಥರ ಯಾವಾಗ ಮಾತಾಡ್ತೀನಿ ಅವ್ರ ಜೊತೆ ಅಂತ ಏನೇನೋ ಆಸೆ, ಎಷ್ಟೋ ಆಸೆಗಳಿದೆ. ಒಂದೊಂದೇ ಆಸೆಗಳನ್ನ ಹೇಳ್ತಾ ಹೋಗ್ತೀನಿ. ಅಯ್ಯೋ, ಎಂತೆಂಥ ಆಸೆ ಇಟ್ಕೊಂಡಿದ್ಯಾ ನೀನು? ನನಗೆ ಗೊತ್ತೇ ಇಲ್ಲ ಈ ಥರನೂ ಆಸೆ ಇರುತ್ತಾ. ನಾನೇನೋ ದೊಡ್ಡದಾಗಿ ನೆಕ್ಲೆಸ್ ತಗೋಬಾ, ಬಳೆ ತಗೋಬಾ ಅಂತ ಹೇಳ್ತೀಯ ಅಂದ್ಕೊಂಡೆ. ಅಯ್ಯೋ, ಆ ಥರ ಯಾವುದೂ ಬೇಕಾಗಿಲ್ಲ ರೀ. ನೀವು ನನ್ನ ಜೊತೆ ಕೊನೆಯವರೆಗಿದ್ದು ನನ್ನ ಜೊತೆ ಎರಡೇ ಮಾತಾಡಿಕೊಂಡು ಡೈಲಿ ಖುಷಿಯಿಂದ ಇದ್ದು, ಇಬ್ಬರು ಊಟ ಮಾಡೋದಕ್ಕೆ ಜೊತೆ ಕೂತ್ಕೊಂಡು ಆರಾಮಾಗಿ ನಮ್ಗಾಗೋ ಮಕ್ಕಳನ್ನ ಆಟ ಆಡಿಸ್ಕೊಂಡು ಕೇರ್ ಮಾಡ್ಕೊಂಡಿದ್ರೆ ನಮ್ಗೆ ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ರೀ. ಅಷ್ಟೇ ಸಾಕು, ಇನ್ನೇನು ಬೇಕಾಗಿಲ್ಲ ನಮಗೆ. ಆ ಒಡವೆ, ಚಿನ್ನ, ಆಭರಣ, ಮನೆ ಏನೂ ಬೇಕಾಗಿಲ್ಲ. ಪುಟ್ಟದಾಗಿದ್ದರೂ ಈ ಥರ ಇರುತ್ತೆ ಅಲ್ವಾ ಮೆಮೊರೀಸ್ ಎಲ್ಲ, ಅದು ತುಂಬ ಖುಷಿ ಕೊಡುತ್ತೆ. ನೀವು ನನ್ನ ಜೊತೆ ಯಾವಾಗ ಆ ಥರ ಆಗ್ತೀರಂತ ನಾನು ದೇವ್ರ ಹತ್ರ ಕೇಳ್ಕೊತಾನೇ ಇರ್ತಿದ್ದೆ ಗೊತ್ತಾ. ಆದರೆ ಆ ದೇವರು ಇವತ್ತು ನನಗೆ ಆಸೆಗಳನ್ನು ನೆರವೇರಿಸ್ತಾ ಇದ್ದಾನೆ. ನಿನಗೇನೇನು ಆಸೆ ಇದೆ ಎಲ್ಲ ಮಾಡ್ತೀನಿ. ನನ್ನ ಮುದ್ದು ಹೆಂಡತಿ ಅಲ್ವಾ ನೀನು? ಇವತ್ತಂತೂ ನನಗೆ ಇನ್ನೂ ಖುಷಿ ಆಗ್ತಿದೆ. ನಮ್ಮ ಅಪ್ಪ ಅಮ್ಮ ಬರ್ತಾ ಇದ್ದಾರೆ. ಅವ್ರ ಜೊತೆ ಒಂದು 2 ದಿವಸ ಆದರೂ ನಾನು ಅವ್ರ ಜೊತೆ ಇರಬೇಕು ಅಂತ ಆಸೆ. 2 ದಿವಸ ಆದರೂ ನಾನು ಇದ್ಬಿಟ್ರೆ ಅವ್ರ ಜೊತೆ ಖುಷಿಯಲ್ಲಿ ಇರ್ತೀನಿ. ಹೋಗು, ನನ್ನ ಮರ್ತೋಗ್ತೀಯ ನಿಮ್ಮ ಅಪ್ಪ ಅಮ್ಮ ಬಂದಮೇಲೆ? ನನ್ನ ಹತ್ರ ಬರೋದಿಲ್ವಾ? ಏ ಇಲ್ಲ ರೀ, ನಾನೆಲ್ಲಿ ಹೋಗಲಿ ನಿಮ್ಮನ್ನ ಬಿಟ್ಟು. ನಾನು ಹೇಳ್ದೆ ಅಲ್ಲ, ನನಗೆ ಎಷ್ಟೇ ಇಂಪಾರ್ಟೆಂಟ್ ವ್ಯಕ್ತಿ ಬಂದರೂ ಅವ್ರಿಗಿಂತ ನೀವೇ ಇಂಪಾರ್ಟೆಂಟ್. ಒಂದು ಕೈ ಮೇಲೆ ನೀವೇ, ನನಗೆ ನೀವೇ. ತಮಾಷೆ ಮಾಡಿದೆ. ನೀನು ಯಾವಾಗಲೂ ಖುಷಿಯಾಗಿರೋ. ನಿಮ್ಮಪ್ಪ ಜೊತೆ ಆರಾಮಾಗಿ, ನಿಮ್ಮ ಅಪ್ಪ ಅಮ್ಮನ ಜೊತೆ ಖುಷಿಯಾಗಿರು. ಅವ್ರು ಇರೋ 2 ದಿವಸ ಇನ್ನು 4 ದಿವಸ ಇರಲಿ, ಆರಾಮಾಗಿರಲಿ. ಹಾಂ ರೀ. ಮತ್ತೆ 1 ತಿಂಗಳು ಬಿಟ್ಕೊಂಡು ನಾವು ನಿಮ್ಮ ಅಮ್ಮನ ಮನೆಗೆ ಹೋಗೋಣ, ಸರಿನಾ? ಅಯ್ಯೋ ದೇವ್ರೆ, ಇದು ಕನಸ ನಿಜ ಒಂದು ಅರ್ಥ ಆಗ್ತಾ ಇಲ್ಲ ನನಗೆ. ಗಿಂಟ್ಲಾ? ಅಯ್ಯೋ ಬೇಡ ಬೇಡ, ನಿಜನೇ. ಎಷ್ಟು ದಿನ ಆಗಿತ್ತು ನಿನ್ನ ಮುಖದಲ್ಲಿ ಈ ಥರ ನಗುನೇ ನೋಡಿಲ್ಲ. ಯಾವಾಗಲೂ ಮುಖ ಬೇಜಾರು ಮಾಡ್ಕೊಂಡಿದ್ದು ಮಾತ್ರ ನೋಡಿದ್ದೀನಿ. ನಿಜವಾಗ್ಲೂ ಈ ಥರ ನಗ್ತೀಯಾ, ಇಷ್ಟು ಕ್ಯೂಟ್ ಆಗಿದೆಯಾ ಅನ್ನೋದು ನನಗೆ ಇವತ್ತೇ ಗೊತ್ತಾಗ್ತಾ ಇದೆ. ಹೌದು, ನಾನು ಯಾವತ್ತೂ ಇಷ್ಟೊಂದು ನಕ್ಕಿಲ್ಲ ರೀ. ನಿಮ್ಮಿಂದ ಇಷ್ಟೊಂದು ನಗಕ್ಕೆ ಕಾರಣ ಅದೇ. ಇನ್ನು ಯಾವತ್ತೂ ಹಿಂಗೆ ಇರೋಣ ಶಾಂತಿ. ನಾನು ಯಾವುದೇ ಕಾರಣಕ್ಕೂ ನಿನ್ನ ಬಿಟ್ಟೋಗಲ್ಲ ರೀ. ನನಗೋಸ್ಕರ ಒಂದೇ ಒಂದು ಡ್ಯಾನ್ಸ್ ಮಾಡಿರಿ. ನನಗೆ ಡ್ಯಾನ್ಸ್ ಮಾಡೋಕ್ಕೆ ಬರಲ್ಲ. ನಾನು ಹೇಳ್ಕೊಡ್ತೀನಿ, ಪ್ಲೀಸ್. ಸರಿ ಬಾ ಮಾಡೋಣ. ಯಾವ ಸಾಂಗಿಗೆ ಮಾಡಬೇಕು? ಯಾವುದಾದ್ರೂ ಇರಿ. ಸರಿ. ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ನಾನು ಡ್ಯಾನ್ಸ್ ಮಾಡಿರೋದು. ಯಾರಾದರೂ ನೋಡಿದ್ರೆ ನಗಿತಾರೆ. ಯಾರೂ ಇಲ್ಲ. ತುಂಬ ಖುಷಿ ಆಗ್ತಾ ಇದೆ ಇವತ್ತಂತೂ. ನನಗಂತೂ ನಿಜವಾಗ್ಲೂ ನನ್ನ ಹಿಡಿಯೋಕ್ಕೆ ಆಗ್ತಾ ಇಲ್ಲ. ನೀವು ನನಗೋಸ್ಕರ ಎಷ್ಟು ಡ್ಯಾನ್ಸ್ ಮಾಡಿದ್ರಿ ಗೊತ್ತಾ, ಎಷ್ಟು ಚೆನ್ನಾಗಿ ಮಾಡಿದ್ರಿ ಗೊತ್ತಾ, ನಿಜವಾಗ್ಲೂ. ಅಲ್ಲ, ಈ ಥರನೂ ಆಸೆ ಇರ್ತಾನೆ ಅಂತ ನನಗೆ ಗೊತ್ತೇ ಇರ್ತಿಲ್ಲ. ಇವತ್ತೇ ಗೊತ್ತಾಗಿದ್ದು. ಗಂಡನ ಜೊತೆ ಡ್ಯಾನ್ಸ್ ಮಾಡಬೇಕು ಅನ್ನೋದು ಆಸೆ ಇರುತ್ತಾ? ಒಬ್ರೊಬ್ರಿಗೆ ಒಂದೊಂಥರ ಆಸೆ ಇರುತ್ತೆ. ನನಗೆ ಇದರಲ್ಲಿ ಡ್ಯಾನ್ಸ್ ಮಾಡಬೇಕಂತ ತುಂಬ ಆಸೆ ಇತ್ತು. ಸರಿ, ದಿನ ಮಾಡ್ತಾ ಇರೋಣ. ಸರಿ ಸರಿ. ಶಾಂತಿ ಎಲ್ಲೋದ್ಲು? ಬೆಳಗ್ಗೆ ಎದ್ದು ಏನಾದ್ರು ಮಾಡೋಳಲ್ಲ. ಶಾಂತಿ? ಅಯ್ಯೋ, ಅತ್ತೆಯವ್ರು ಕರಿತಾ ಇದ್ದಾರೆ. ಇಲ್ಲೇ ಇದ್ದೀನಿ ಅಂತ ಹೇಳು. ಹಾಂ ಸರಿ. ಅತ್ತೆಯವ್ರೇ, ನಾನು ರೂಮಲ್ಲಿದ್ದೀನಿ. ಹೌದಾ? ಸರಿ ಸರಿ ಸರಿ, ನಾನು ಏನು ಅಂತ ನೋಡ್ತೀನಿ. ನಿಮ್ಗೆ ಎದ್ದು ಕಾಫಿ ಮಾಡ್ಕೊಂಡು ಬರ್ತೀನಿ ಅಂದ್ಕೊಂಡು ಇಲ್ಲೇ ಮಾತಾಡ್ಕೊಂಡು ಟೈಮ್ ಆಯಿತು. ಬನ್ನಿ, ಕಾಫಿ ತೊಗೊಂಡು ಬರ್ತೀನಿ ರೀ. ಹಾಂ ಸರಿ ಸರಿ ನಡಿ, ನಾನು ಬರ್ತೀನಿ. ಕಾಫಿ ಕೊಡುವಂತೆ. ನೀವೆಲ್ಲಿಗೆ? ಅಯ್ಯೋ, ಕಿಚನ್ಗಲ್ಲ, ಹಾಲ್ಗೆ. ಸರಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ಖಂಡಿತ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಇವತ್ತು ನನಗೊಂದು 2 ಸಬ್ಸ್ಕ್ರೈಬ್ ಆದರೂ ನನಗೆ ಖುಷಿನೇ. ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಹಾಗೆ ಲೈಕ್ ಮಾಡಿ.
ಮತ್ತು ನಾನು ಈ ಸ್ಟೋರಿ ಮುಗಿಸ್ತಾ ಬರ್ತಾ ಇದ್ದೀನಿ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ನಾನು ಮೊನ್ನೆನೇ ಹೇಳಿದ್ದೆ ಸ್ಟೋರಿ ಮುಗಿತಾ ಬರ್ತಾ ಇದೆ. ಹಾಗೆ ನಿಮಗೆ ಇನ್ನೂ ಯಾವ ರೀತಿ ಸ್ಟೋರಿ ಬೇಕು ಅಂತ ನೀವು ಕಮೆಂಟ್ ಮಾಡಿ ಹೇಳಿದ್ರೆ ನನಗೆ ಗೊತ್ತಾಗುತ್ತೆ. ಒಂದು ಕಾಮಿಡಿ ಆಗಿರಲ್ಲ, ಇಲ್ಲ ಒಂದು ಹೆಣ್ಣಿನ ಕಷ್ಟ ಇರಲಿ, ಆ ಥರನ ಈ ಥರ ಶಾಂತಿ ಜೀವನ ಇತ್ತಲ್ವ ಆ ಥರ ಇರಲ್ಲ, ಬೇರೆ ರೀತಿ ಅಂದರೆ ನಿಮಗೆ ಫೀಲಿಂಗ್ಸ್ದು ಇಷ್ಟ ಆಗುತ್ತಾ ಇಲ್ಲ ಕಾಮಿಡಿ ಇಷ್ಟ ಆಗುತ್ತಾ ಅಂತ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ನನಗೆ ಆವಾಗ ನನಗೆ ಸ್ಟೋರಿ ಮಾಡೋಕ್ಕೆ ಈಸಿ ಆಗುತ್ತೆ. ಕಮೆಂಟ್ ಮಾಡೋದನ್ನ ಮರಿಬೇಡಿ ಪ್ಲೀಸ್. ನಿಮಗೆ ಈ ಪ್ರತಿಯೊಬ್ಬರು ನೋಡ್ತಾ ಇದ್ದೀರಲ್ಲ, ನೀವು ಈಗ ಯಾರೆಲ್ಲ ನೋಡ್ತಾ ಇದ್ದೀರಾ ಖಂಡಿತ ನಿಮ್ಗೆ ಏನು ಇಷ್ಟ ಆಗುತ್ತೆ ಆ ಸ್ಟೋರಿನ ನಿಮ್ಗೆ ಹೇಗಿರಬೇಕು, ನನಗೆ ಫೀಲಿಂಗ್ಸ್ ಇಷ್ಟ, ನನಗೆ ಕಾಮಿಡಿ ಇಷ್ಟ, ಆ ಥರ ಹೇಳ್ಕೊಡಿ ಪ್ಲೀಸ್, ನನಗೆ ಅವಾಗ ಗೊತ್ತಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್ ಬಾಯ್. ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಪ್ಲೀಸ್ ಇಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಅಂದರೆ ಈಗ ಮನೆ ಸ್ಟೋರಿ ಆಗ್ತಾ ಇದೆಯಲ್ಲ ಅದೇನು ಮುಗಿತಾ ಇಲ್ಲ, ಮುಗಿಯಕ್ಕೆ ಬಂತು ಅಂತ ಹೇಳ್ತಾ ಇದ್ದೀನಿ. ಅಂದರೆ ಇನ್ನೂ ಜಯಮ್ಮ ಬುದ್ಧಿ ಕಲಿಬೇಕಲ್ವಾ, ಆ ಬುದ್ಧಿ ಕಲಿತ ಮೇಲೆ ಇನ್ನೇನು ಮುಗಿಯಕ್ಕೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. ಕನ್ಫ್ಯೂಸ್ ಆಗಬೇಡಿ, ಮುಗಿತಾ ಇದೆ ಅಂದರೆ ಇನ್ನೇನು 2 ದಿವಸ ಮುಗ್ದೋಗ್ಬಿಡುತ್ತೆ ಅಂತಲ್ಲ. ಓಕೆ ಬಾಯ್ ಬಾಯ್.